ಮೌನ. ಆಕಾಶದಲ್ಲಿ ಕಪ್ಪು ಮೋಡಗಳು. ಮಳೆ ಬೀಳುವ ಮೊದಲು ಇರುವ ಆ ಕ್ಷಣದ ನಿಶ್ಶಬ್ದ. ಅದೇ ಮೌನದಲ್ಲಿ ಒಂದು ದೇಶದ ಭವಿಷ್ಯ ಉಸಿರಾಡುತ್ತಿದೆ. ಇದು ಒಂದು ಯುದ್ಧದ ಕಥೆಯಲ್ಲ, ಇದು ಒಂದು ತೀರ್ಮಾನದ ಕಥೆ, ಒಂದು ತಪ್ಪು ನಂಬಿಕೆಯ ಕಥೆ ಮತ್ತು ಒಂದು ಮೌನದ ದ್ರೋಹದ ಕಥೆ. 18ನೇ ಶತಮಾನ. ಬಂಗಾಳ. ಹೂಗ್ಲಿ ನದಿಯ ತೀರದಲ್ಲಿರುವ ಪ್ಲಾಸಿ ಎಂಬ ಸಣ್ಣ ಹಳ್ಳಿ ಇಂದು ಶಾಂತವಾಗಿದೆ. ಆದರೆ ಒಂದು ದಿನ ಇದೇ ಮಣ್ಣು ಇತಿಹಾಸವನ್ನು ಬದಲಾಯಿಸಿತು. ಆ ಸಮಯದಲ್ಲಿ ಬಂಗಾಳ ಭಾರತದ ಹೃದಯ. ಸಂಪತ್ತು, ವ್ಯಾಪಾರ, ಬಂಗಾರದಂತೆ ಮಿನುಗುವ ಭವಿಷ್ಯ. ಈ ಸಂಪತ್ತಿನ ಮೇಲೆ ಕಣ್ಣಿಟ್ಟಿದ್ದವರು ಒಂದು ವ್ಯಾಪಾರ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಹೆಸರಿನಲ್ಲಿ ವ್ಯಾಪಾರ, ಮನಸ್ಸಿನಲ್ಲಿ ಅಧಿಕಾರ. ಬಂಗಾಳದ ನವಾಬ್ ಸಿರಾಜ್ ಉದ್ದೌಲಾ ಯುವಕ, ತೀಕ್ಷ್ಣ, ಸ್ವತಂತ್ರ, ವಿದೇಶಿಗಳ ಮೇಲೆ ಅನುಮಾನ ಹೊಂದಿದ್ದವನು. ಅವರ ಕೋಟೆಗಳನ್ನು ನಿಲ್ಲಿಸು ಎಂದು ಎಚ್ಚರಿಸಿದವನು. ಆ ಎಚ್ಚರಿಕೆಯನ್ನು ಅವರು ಕೇಳಲಿಲ್ಲ. ಮೌನವಾಗಿ ಕಟ್ಟಿದರು, ಮೌನವಾಗಿಯೇ ಸಿದ್ಧರಾದರು. ಇದರಿಂದ ಬೆಂಕಿ ಹೊತ್ತಿತು. ಕಲ್ಕತ್ತಾ ಮೇಲೆ ದಾಳಿ. ಅಲ್ಲಿ ನಡೆದ ದುರ್ಘಟನೆ ಇಡೀ ಕಥೆಗೆ ತಿರುವು ನೀಡಿತು. ಆ ಕ್ಷಣದಿಂದ ಒಂದು ಹೆಸರು ಮೇಲಕ್ಕೆ ಬರುತ್ತದೆ: ರಾಬರ್ಟ್ ಕ್ಲೈವ್. ಅವನು ಕೇವಲ ಸೈನಿಕ ಅಲ್ಲ, ಅವನು ಆಟಗಾರ, ಗನ್ನಿಗಿಂತ ಮನಸ್ಸನ್ನು ನಂಬಿದವನು. ಅವನ ಎದುರು ನಿಂತಿದ್ದು 50,000 ಮಂದಿಯ ಸೇನೆ, ಆನೆಗಳು, ಭಾರೀ ತೋಪುಗಳು, ಫ್ರೆಂಚ್ ಬೆಂಬಲ. ಅವನ ಬಳಿ 3,000ಕ್ಕೂ ಕಡಿಮೆ ಸೈನಿಕರು. ಇದು ಯುದ್ಧವಾಗಿದ್ದರೆ ಇದು ಸೋಲಾಗಬೇಕಿತ್ತು. ಆದರೆ ಕ್ಲೈವ್ ಯುದ್ಧಕ್ಕೆ ಹೋಗಲಿಲ್ಲ. ಅವನು ಒಳಗೆ ಹೋದ, ನವಾಬ್ನ ದರ್ಬಾರ್ ಒಳಗೆ. ಅಲ್ಲಿ ಅವನು ಕಂಡದ್ದು ಭಯ, ಅಸಮಾಧಾನ, ಸ್ವಾರ್ಥ. ಮೀರ್ ಜಾಫರ್, ನವಾಬ್ನ ಸೇನಾಪತಿ. ಅವನ ಮನಸ್ಸಿನಲ್ಲಿ ಬೇರೆ ಕನಸು, ನವಾಬ್ ಆಗುವ ಕನಸು. ಒಂದು ಮೌನ ಒಪ್ಪಂದ ನಡೆಯಿತು. ಒಂದು ಭರವಸೆ ಕೊಟ್ಟರು: ನೀನು ನಮ್ಮ ಜೊತೆ ನಿಲ್ಲು, ಬಂಗಾಳ ನಿನ್ನದು. 1757 ಜೂನ್ 23 ಬೆಳಗ್ಗೆ. ಪ್ಲಾಸಿ. ಮಾವಿನ ತೋಟ, ಮಂಜು, ಸಾವಿರಾರು ಕಣ್ಣುಗಳು ಒಂದೇ ಕಡೆ ನೋಡುತ್ತಿವೆ. ಮೊದಲ ಗುಂಡು, ಫ್ರೆಂಚ್ ತೋಪುಗಳ ಶಬ್ದ. ಆಕಾಶ ಕಂಪಿಸುತ್ತದೆ. ಮತ್ತು ಮಳೆ. ಬ್ರಿಟಿಷ್ ಗನ್ ಪೌಡರ್ ಸುರಕ್ಷಿತ. ನವಾಬ್ ಸೇನೆಯದು ನನೆದು ಹೋಗುತ್ತದೆ. ಧೈರ್ಯದ ಸಂಕೇತವಾದ ಮೀರ್ ಮದನ್ ಖಾನ್ ಬೀಳುತ್ತಾನೆ. ಅವನ ಬೀಳುವಿಕೆಯೊಂದಿಗೆ ನವಾಬ್ನ ಮನಸ್ಸು ಕುಸಿಯುತ್ತದೆ. ಸಿರಾಜ್ ತನ್ನ ಸೇನೆಯತ್ತ ನೋಡುತ್ತಾನೆ. ಬಲಭಾಗ, ಎಡಭಾಗ, ಮಧ್ಯಭಾಗ. ಒಂದು ಭಾಗ ಮಾತ್ರ ಮೌನ. ಗುಂಡು ಹಾರಿಸಿಲ್ಲ, ಮುಂದೆ ಹೋಗಿಲ್ಲ. ಅದು ಮೀರ್ ಜಾಫರ್. ಆ ಕ್ಷಣದಲ್ಲಿ ಯುದ್ಧ ಮುಗಿದಿತ್ತು. ನವಾಬ್ ಓಡುತ್ತಾನೆ, ಸೈನಿಕರು ಚದುರುತ್ತಾರೆ. 11 ಗಂಟೆ ಅಷ್ಟೇ. ರಕ್ತದ ಹೊಳೆ ಇಲ್ಲ, ಆದರೆ ಪರಿಣಾಮಗಳು ಶತಮಾನಗಳವರೆಗೆ. ಮೀರ್ ಜಾಫರ್ ನವಾಬ್ ಆಗುತ್ತಾನೆ, ಆದರೆ ಅಧಿಕಾರ ಅವನ ಕೈಯಲ್ಲಿಲ್ಲ, ಅದು ಕಂಪನಿಯ ಕೈಯಲ್ಲಿ. ಬಂಗಾಳ ಒಂದು ಕಟ್ಟುಬೊಮ್ಮೆ. ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ: ಭಾರತವನ್ನು ಗೆದ್ದದ್ದು ಗನ್ನುಗಳ ಅಥವಾ ಮೌನದ ಒಪ್ಪಂದಗಳ? ಈ ಒಂದು ದಿನದಿಂದಲೇ ಕಂಪನಿ ಆಡಳಿತ ಶುರು. ಒಂದು ವ್ಯಾಪಾರ ಕಂಪನಿ ಸಾಮ್ರಾಜ್ಯವಾಗುತ್ತದೆ. ಇಂದು ಪ್ಲಾಸಿ ಶಾಂತವಾಗಿದೆ. ಹಸಿರು ಹುಲ್ಲು, ನಿಶ್ಶಬ್ದ ಗಾಳಿ. ಆದರೆ ಆ ಮಣ್ಣು ಇನ್ನೂ ನೆನಪಿಟ್ಟುಕೊಂಡಿದೆ ಮೌನದ ದ್ರೋಹ ಎಷ್ಟು ಭಯಾನಕ ಎಂದು. ಇದು ಇತಿಹಾಸ, ಆದರೆ ಕೇವಲ ಹಿಂದಿನ ಕಥೆಯಲ್ಲ, ಇದು ಎಚ್ಚರಿಕೆ. ಯಾಕೆಂದರೆ ಯುದ್ಧದಲ್ಲಿ ಸೋಲು ಕ್ಷಣಿಕ, ಆದರೆ ನಂಬಿಕೆ ತಪ್ಪಿದರೆ ಒಂದು ದೇಶವೇ ಕೈತಪ್ಪುತ್ತದೆ.